ರಿಲಯನ್ಸ್ ಹೋಮ್ ಫೈನಾನ್ಸ್ ಪ್ರಕರಣದಲ್ಲಿ ಸಾಮಾನ್ಯ ಉದ್ದೇಶದ ಕಾರ್ಪೊರೇಟ್ ಸಾಲಗಳನ್ನು ಅನುಮೋದಿಸುವುದಾಗಿ ಸೂಕ್ತ ಶ್ರದ್ಧೆ ವಹಿಸುವುದಕ್ಕೆ ವಿಫಲವಾದ ಕಾರಣ ಉದ್ಯಮಿ ಅನಿಲ್ ಅಂಬಾನಿ ಅವರ ಪುತ್ರ ಜೈ ಅನ್ಮೋಲ್ ಅಂಬಾನಿಗೆ ಸೆಬಿ ಸೋಮವಾರ ₹1 ಕೋಟಿ ದಂಡವನ್ನು ವಿಧಿಸಿದೆ. ದಕ್ಷಿಣ ಲೆಬನಾನ್ನಲ್ಲಿ ಹೆಬ್ಜೋಲಾ ಸ್ಥಳಗಳನ್ನು ಗುರಿಯಾಗಿಸಿಕೊಂಡು ಇಸ್ರೇಲ್ ಸೋಮವಾರ ವೈಮಾನಿಕ ದಾಳಿ ನಡೆಸಿದ್ದು, ಇದರಲ್ಲಿ 492 ಜನರು ಮೃತಪಟ್ಟಿದ್ದಾರೆ. ಇದಕ್ಕೆ ಪ್ರತೀಕಾರವಾಗಿ ಇಸ್ರೇಲ್ ಮೇಲೆ ಹೆಬ್ಜೋಲಾ 700 ರಾಕೆಟ್ಗಳನ್ನು ಹಾರಿಸಿದೆ. ಉತ್ತರ ಇಸ್ರೇಲ್ನ ಹೈಫಾ, ಅಫುಲಾ, ನಜರತ್ ಮತ್ತು ಇತರ ನಗರಗಳ ಮೇಲೆ ಹೆಬ್ಜೋಲಾ ಕ್ಷಿಪಣಿ ದಾಳಿಯನ್ನು ನಡೆಸಿದೆ. ಮಾನವೀಯತೆಯ ಯಶಸ್ಸು ಸಾಮೂಹಿಕ ಶಕ್ತಿಯಲ್ಲಿದೆ, ಯುದ್ಧ ಭೂಮಿಯಲ್ಲಿ ಅಲ್ಲ. ವಿಶ್ವಶಾಂತಿ ಮತ್ತು ಅಭಿವೃದ್ಧಿಗಾಗಿ ಜಾಗತಿಕ ಶಕ್ತಿಗಳು ಸುಧಾರಣೆಯತ್ತ ಹೊರಡುವುದು ಅತ್ಯಗತ್ಯ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ. ಫೆಡೆಕ್ಸ್ ಹಾಗೂ DHL ಇಂಟರ್ನ್ಯಾಷನಲ್ ಕೊರಿಯರ್ ಕಂಪನಿ ಹೆಸರಿನಲ್ಲಿ ಖಾಸಗಿ ಕಂಪನಿ ಉದ್ಯೋಗಿಯೊಬ್ಬರಿಗೆ ಹೌಸ್ ಅರೆಸ್ಟ್ ಮಾಡಿ ₹30 ಲಕ್ಷ ಸುಲಿಗೆ ಮಾಡಿದ 3 ವಂಚಕರು ದಕ್ಷಿಣ ವಿಭಾಗದ ಸೈಬರ್ ಕ್ರೈಮ್ ಪೊಲೀಸರ ಬಲೆಗೆ ಬಿದ್ದಿದ್ದಾರೆ. ಡಿಜೆಹಳ್ಳಿ ನಿವಾಸಿಗಳಾದ ಮುಖರಾಮ್, ಮನ್ಸೂರ್ ಮತ್ತು ಥಣಿಸಾಂದ್ರ ನಿವಾಸಿ ಇಬ್ರಾಹಿಂ ಬಂಧಿತರು.